ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಫೀಸಿಗೆ ಬರುವ ಲಕ್ಕಿ ಬಳಿ ಬಂದು, ಲಕ್ಕಿ ಇವತ್ತ ಚಾರು ಬಂದಿಲ್ಲ, ಅವಳೊಂದು ವಾರ ತಾನೇ ಇಡೀ ಆಫೀಸಿನ ಕ್ಲೀನಿಂಗ್ ಕುಕ್ಕಿಂಗ್ ಕೆಲಸ ನೋಡ್ಕೋಬೇಕಿದ್ದು ಎಂದ ಶೀಲಾ ಮಾತಿಗೆ, ನಾನೇ ಬರಬೇಡ ಅಂದೆ, ಚಾರುಗೆ ಹುಷಾರಿಲ್ಲ, ಲೆಟ್ ಹರ್ ಟೇಕ್ ರೆಸ್ಟ್ ಎಂದ. ಹೌದಾ, ಒಳ್ಳೆ ಕೆಲಸ ಮಾಡಿದೆ, ಪಾಪ ಚಾರು ಎಷ್ಟು ಕೆಲಸ ಮಾಡಿದ್ಲು, ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಸೀರಿಯಸ್ಲಿ ಆಗಲ್ಲ ಅಂತ ಹೋಗಿರೋರು ಎಂದ್ಲು. ಚಾರು ಹಾಗೆ ಯಾವುದೂ ಆಗಲ್ಲ ಅನ್ನಲ್ಲ, ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವಾದರೂ, ಎಷ್ಟೇ ಆಗೋದಿಲ್ಲ ಅನಿಸಿದ್ರು, ಶಿ ವಿಲ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಶಿ ವಿಲ್ ವಿನ್ ಎಂದ. ಅವನ ಮಾತಿಗೆ ಶೀಲಾ ಮನಸ್ಥಿತಿ ಹಾಳಾಯಿತು. ದೂರಾಗೋ ಮನವಿದ್ರೂ ಹೆಂಡತಿಯನ್ನು ಗೆದ್ದೇ ಗೆಲ್ತಾಳೆ ಎನ್ನುವ ಅವನ ನಂಬಿಕೆ ಒಂದು ರೀತಿಯಲ್ಲಿ ಕಾಡಿತ್ತು. ಮುಂದೇನೂ ನುಡಿಯದೆ ಹೊರಗಡೆ ಬಂದವಳು, ಇವನಿಗೆ ಹೆಂಡತಿ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕರುಣೆ ಕಾಳಜಿ ಮಾತ್ರ ತುಂಬ ಇದೆ. ಒಂದು ವಾರ ಕೆಲಸ ಮಾಡ್ತಾಳೆ ಅಂದ್ಕೊಂಡ್ರೆ ಒಂದೇ ದಿನಕ್ಕೆ ಕಡಿವಾಣ ಹಾಕಿ ಬಂದಿದ್ದಾನೆ. ಅದರಲ್ಲೂ ಕರುಣಾಜನಕ ಮಾತು ಬೇರೆ. ಶೀಲಾ, ನೀನು ಅವನಾಗಿ ದೂರ ಆಗ್ತಾನೆ ಅಂದ್ಕೊಂಡ್ರೆ ಅದು ಆಗೋದಿಲ್ಲ, ನೀನಾಗೆ ದೂರ ಮಾಡಬೇಕು. ಆದರೆ ಏನು ಮಾಡಿದ್ರೆ ದೂರ ಆಗ್ತಾರೆ ಎಂದು ಆಲೋಚಿಸುತ್ತಾ ನಿಂತಳು. ತಲೆಗೆ ಏನೋ ಹೊಳೆಯಿತು. ಎಸ್, ಅದೇ ಸರಿ ಎಂದ್ಕೊಂಡು ಹೋದ್ಲು. ಮುಂದೇನು ಮಾಡ್ತಾಳೋ ನೋಡೋಣ. ಹಲೋ, ಹೇಳಿ ಮುಬಾಶಿರ್ ಎಂದು ಸುದ್ದಿ ಕೇಳಿದ ಅಮೂಲ್ಯ ಮುಖದಲ್ಲಿ ನಗು. ಥ್ಯಾಂಕ್ ಯು, ಆ ಡೀಟೇಲ್ಸ್ ಕಳಿಸಿ ಎಂದು ಹೇಳಿ ವಾಟ್ಸಪ್ ಚೆಕ್ ಮಾಡಿದ್ಲು. ಅವಳಿಗೆ ಅವಳು ಹೇಳಿದ ಹಾಗೆ ಮಾಹಿತಿ ಕಳಿಸಿದ್ರು. ನನ್ನ ಅನುಮಾನ ಸರಿಯಾಗೇ ಇದೆ, ಇದನ್ನು ಮೊದಲು ಸಂತೋಷ್ ಹಾಗೂ ಲಕ್ಕಿಯವ್ರಿಗೆ ಹೇಳಬೇಕು ಎಂದ್ಕೊಂಡು ಸಂತುಗೆ ಕರೆ ಮಾಡಿದ್ಲು. ಆಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದು ತಲೆ ಉರಿಸಿಕೊಳ್ಳುತ್ತಿದ್ದ ಸಂತು ಮೊಬೈಲ್ ಪರ್ದೆ ಮೇಲೆ ಅಮ್ಮು ಎಂದು ನೋಡಿದ್ದೆ ಹೇಳಲಾಗದ ಆನಂದ. ಫೋನ್ ತೆಗೆದು, ಗುಡ್ ಮಾರ್ನಿಂಗ್ ಅಮೂಲ್ಯ ಅವರೇ ಎಂದ. ಇವತ್ತು ನಿಜವಾಗ್ಲೂ ನಿಮಗೆ ಒಳ್ಳೆ ಮಾರ್ನಿಂಗ್ ಎಂದಳು. ನೀವು ಕಾಲ್ ಮಾಡಿದ್ದೀರಾ ಅಂದರೆ ಅದು ಒಳ್ಳೆ ಸುದ್ದಿ ಕೊಡೋಕ್ಕೆ ಆಗಿರುತ್ತೆ ಬಿಡಿ. ನೀವು ಒಂಥರ ಒಳ್ಳೆಯದನ್ನೇ ನುಡಿಯುವ ಗಿಳಿ ಇದ್ದಂತೆ, ಶುಭ ನುಡಿಯೋ ಅಂದದ ಗಿಳಿ ಎಂದ. ಏನಾಗಿತ್ತು ಅವನಿಗೆ? ಬಾಯಿಂದ ಬರೀ ಹೊಗಳಿಕೆಯೇ ಬರ್ತಿತ್ತು. ಬೆಳಿಗ್ಗೆನೇ ಏನಿಷ್ಟು ಖುಷಿಯಾಗಿದ್ದೀರಾ, ಯಾರಾದರೂ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲಾ ಹೇಗೆ ಎಂದಾಗ, ಅಯ್ಯೋ ಅಮೂಲ್ಯ ಮೇಡಮ್, ಆ ರೀತಿ ಏನಿಲ್ಲ, ನೀವು ಫೋನ್ ಮಾಡಿದ್ದು ಖುಷಿಯಾಯಿತು ಅಷ್ಟೇ, ಹೇಳಿ ಏನು ಸಮಾಚಾರ ಎಂದ. ಸಂತೋಷ್ ಅವರೇ, ನಮ್ಮ ಅನುಮಾನ ಸರಿಯಾಗೇ ಇದೆ. ಅದು ನಿಮ್ಮ ಮೊಬೈಲ್ನಿಂದ ನೇರವಾಗಿ ಅಪ್ಲೋಡ್ ಆಗಿರೋ ವಿಡಿಯೋ ಅಲ್ಲ, ಅದನ್ನು ಬೇರೆ ಯಾರೋ ರಿಮೋಟ್ ಕಂಟ್ರೋಲ್ ತಗೊಂಡು ಅಪ್ಲೋಡ್ ಮಾಡಿರೋ ವಿಡಿಯೋ. ನನ್ನ ಟೀಮ್ ನನಗೆ ಆ ಬೇರೆ ಡಿವೈಸ್ IP ಅಡ್ರೆಸ್ ಜಿಯೋ ಲೊಕೇಶನ್ ಕಳಿಸಿದ್ದಾರೆ ಎಂದ್ಲು. ಅವಳ ಮಾತಿಗೆ ಹುಚ್ಚೆದ್ದು ಕುಣಿಯಬೇಕನ್ನಿಸ್ತು ಅವನಿಗೆ. ಸಿಹಿ ಸುದ್ದಿ ಕೊಟ್ಟವಳನ್ನು ತಬ್ಬಿ ಥ್ಯಾಂಕ್ಸ್ ಹೇಳಬೇಕು ಎನ್ನೋ ಹಂಬಲ ಬೇರೆ. ನಾನು ಹೇಳಿಲ್ವಾ ಅಮೂಲ್ಯ, ನೀವು ಸಿಹಿ ಸುದ್ದಿ ಕೊಡೋ ಗಿಳಿ ಅಂತ? ನೋಡಿ ಎಷ್ಟು ಒಳ್ಳೆ ಮಾತು ಹೇಳಿದ್ದೀರಾ. ಅವ್ವ, ಈಗಾದರೂ ನಾನು ಮಾಡಿಲ್ಲ ಅಂತ ಎಲ್ರಿಗೂ ಹೇಳ್ಬೋದು ಅಲ್ವಾ? ನನಗಂತೂ ಈ ನೀಚ ಕೃತ್ಯ ಮಾಡಿಲ್ಲ ಅಂತ ಹೇಳೋದಕ್ಕೂ ಸಾಕ್ಷಿ ಇಲ್ವೇ ಅಂತ ಬೇಸರ ಆಗಿತ್ತು. ನೀವು ಒಂಥರ ನನ್ನ ಬದುಕಿನ ಭಾಗ್ಯಲಕ್ಷ್ಮಿ ಕಣ್ರೆ, ದೇವತೆ ಇದ್ದಂತೆ ಎಂದು ಸಿಕ್ಕಾಪಟ್ಟೆ ಹೊಗಳುತ್ತಲೇ ಇದ್ದ. ನೀವು ಈ ಕೆಲಸ ಮಾಡಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಸಂತೋಷ್ ಅವರೇ. ಈಗ ಈ ವಿಚಾರನ ಪೊಲೀಸರಿಗೆ ಹೇಳೋದಕ್ಕಿಂತ ಲಕ್ಕಿಯವ್ರಿಗೆ ಹೇಳೋಣ, ಅವರು ಹೆಲ್ಪ್ ಮಾಡ್ತಾರೆ. ಯಾಕೋ ಪೊಲೀಸರು ಯಾರೊಂದಿಗೂ ಶಾಮೀಲಾಗಿದ್ದಾರೆ ಅನಿಸ್ತಿದೆ ಎಂದಳು. ಆಯಿತು ಅಮೂಲ್ಯ, ಆದರೆ ಲಕ್ಕಿ ನನ್ನ ಹತ್ರ ಮಾತು ಬಿಟ್ಟು ತುಂಬ ದಿವಸ ಆಯಿತು. ಅವನನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ನಾನು ಹೇಗೆ ಬರೋದು? ಅವನಿಗೆ ಕೋಪ ಜಾಸ್ತಿ. ಅಕಸ್ಮಾತ್ ಕೋಪದಲ್ಲಿ ಏನಾದರೂ ದೊಡ್ಡ ಜಗಳ ಮಾಡಿಬಿಟ್ರೆ ಪ್ಲೀಸ್ ರೀ, ನೀವೇ ಹೋಗಿ ಮಾತಾಡಿ ಬರ್ತೀರಾ, ನಾನು ಬೇಕಿದ್ರೆ ಆಚೆ ಇರ್ತೀನಿ ಎಂದ. ಅವನಿಗೆ ಒಂದು ರೀತಿಯ ಮುಜುಗರ, ಸಂಕಟವಾಗಿತ್ತು. ಚಾರು ದಿಲ್ರುಬಾ ಅನ್ನೋ ಸತ್ಯ ಹೇಳಿದೆ ಲಕ್ಕಿಗೆ ಮೋಸ ಮಾಡಿದೆ ಎಂದು. ಅರ್ಥ ಆಗುತ್ತೆ, ಹಾಗಂತ ಹೀಗೆ ದೂರ ಇರ್ತೀರಾ? ಇಬ್ಬರಲ್ಲಿ ಒಬ್ಬರು ಸೋಲ್ಲೇಬೇಕು ಅಲ್ವಾ ಎಂದಳು. ಚಾರು ದಿಲ್ರುಬಾ ಅಂತ ಗೊತ್ತಾದ್ಮೇಲೆ ಚಾರುನ ಲಕ್ಕಿ ಹೇಗೆ ನೋಡ್ಕೋತಿದ್ದಾನೆ? ಇಬ್ಬರು ಚೆನ್ನಾಗಿದ್ದಾರಾ? ಇಬ್ಬರು ಮೊದಲಿನ ಹಾಗೆ ಇದ್ದಾರಾ ಎಂದ. ಅದೇನು, ಚಾರು ನನ್ನ ಹತ್ರ ಅಷ್ಟೆಲ್ಲ ಮಾತಾಡಿಲ್ಲ. ನಾನು ನಿಮ್ಮ ಕೇಸ್ ಬಗ್ಗೆ ಆಲೋಚನೆ ಮಾಡ್ತಾ ಅವಳನ್ನು ಏನೂ ವಿಚಾರಿಸಲಿಲ್ಲ. ಅವರಿಬ್ಬರು ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಚಾರು ಜೊತೆ ಕೀಟ್ಲೆ ತೆಗಿತೀರಾ ಎನ್ಲು. ರೀ, ಹಾಗಲ್ಲ ರೀ, ಅವರಿಬ್ಬರು ಸರಿ ಹೋಗಿದ್ರೆ ಇಬ್ಬರನ್ನು ಕ್ಷಮೆ ಕೇಳಿ ಒಂದಾಗ್ಬೋದು ಅಂತ ಅಷ್ಟೇ ಎಂದ. ಆಯಿತು, ನಾನು ಹೋಗಿ ಲಕ್ಕಿ ಜೊತೆ ಮಾತಾಡ್ತೀನಿ. ಹಾಗೆ ವಾತಾವರಣ ಚಾರು ಜೊತೆ ಹೇಗಿದೆ ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ. ನೀವು ಹೊರಗಡೆ ಇರಿ, ಓಕೆನಾ ಎಂದಳು. ಆಯಿತು ರೀ, ನಿಮ್ಮ ಮನೆ ಹತ್ರ ಬರ್ತೀನಿ, ಇಬ್ಬರ ಜೊತೆಲೇ ಹೋಗೋಣ ಎಂದ. ಆಯಿತು ಬಾಯ್ ಎಂದು ಕರೆ ಕಟ್ ಮಾಡಿದವಳ ಮುದ್ದು ಮಾತುಗಳಿಂದ ಸಂತು ಮನಸ್ಸು ಹಗುರವಾಗಿತ್ತು.
ಲಕ್ಕಿನ ಕಾಣಲು ಸಂತು ಹಾಗೂ ಅಮೂಲ್ಯ ಆಫೀಸಿಗೆ ಬಂದರು. ಸಂತು ಲಕ್ಕಿ ಮುಂದೆ ಬಾರದೆ ಅಲ್ಲೇ ವೇಟಿಂಗ್ ಪ್ಯಾನಲ್ನಲ್ಲಿ ಕುಳಿತರೆ ಇತ್ತ ಅಮೂಲ್ಯ ಲಕ್ಕಿನ ಭೇಟಿ ಮಾಡಲು ಕ್ಯಾಬಿನ್ಗೆ ಬಂದಳು. ಹೇಳಿ ಅಮೂಲ್ಯ, ಏನೋ ಮಾತಾಡಬೇಕು ಅಂದ್ರಿ ಎಂದ. ಲಕ್ಕಿಯವರೇ, ನೀವು ಹೇಳಿದ ಹಾಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ವಿ ಎಂದು ಎಲ್ಲ ಹೇಳಿ IP ಅಡ್ರೆಸ್ ಜೊತೆಗೆ ಡಿವೈಸ್ ಲೊಕೇಶನ್ಸ್ ತೋರಿಸಿದ್ಲು. ಓಕೆ, ಅಂದರೆ ಇದು ಕ್ಯಾಪ್ಟನ್ ಫೋನಿಂದ ಬೇರೆ ಯಾರೋ ರಿಮೋಟ್ ಆ್ಯಕ್ಸಸ್ ತೊಗೊಂಡು ಮಾಡಿರೋ ಕೆಲಸ. ಬೇರೆ ಯಾರೂ ಆಗಿರಲ್ಲ, ವಸೀಂ ಮತ್ತು ಅಭಿನೇ ಆಗಿರ್ತಾರೆ. ಬಟ್ ವಿತೌಟ್ ಪ್ರೂಫ್ ನಾವು ಅವರನ್ನು ಅರೆಸ್ಟ್ ಮಾಡಿಸೋಕ್ಕಾಗಲ್ಲ. ನಾವು ಮೊದಲಿಗೆ ಅವ್ರ ಡಿವೈಸ್ ಆ್ಯಕ್ಸಸ್ ತೊಗೊಂಡು ಚೆಕ್ ಮಾಡಬೇಕು. ಇದು ಯಾರ ಡಿವೈಸ್ ಅಂತ ಕಂಡು ಹಿಡಿಬೇಕು. IP ಅಡ್ರೆಸ್ ಎಕ್ಸಾಕ್ಟ್ ಅಡ್ರೆಸ್ನ ತೋರಿಸಲ್ಲ. ಆ್ಯಂಡ್ ನೇಮ್, ಫೋನ್ ನಂಬರ್, ಪರ್ಸ್ನಲ್ ಇನ್ಫೋ ಕೂಡ ಸಿಗಲ್ಲ. ಯಾರಾದರೂ ಸೈಬರ್ ಕ್ರಿಮಿನಲ್ಸ್ ಈ ಕೆಲಸ ಮಾಡಿದರೆ ಅದು ಯಾವುದೋ ಕಾಮನ್ ಇಂಟರ್ನೆಟ್ ಕನೆಕ್ಷನಿಂದ ಮಾಡಿರಬೇಕು ಎಂದ. ಅಂದರೆ ಎಂದಾಗ, ಪಬ್ಲಿಕ್ ನೆಟ್ವರ್ಕ್. ಕ್ಯಾಪ್ಟನ್ ಏನಾದರೂ ಪಬ್ಲಿಕ್ ವೈಫೈ ಬಳಸಿದ್ರಾ? ಅದು ಇಂಪಾರ್ಟೆಂಟ್. ಇಫ್ ಎಸ್ ಅದೇ ಇಂಟರ್ನೆಟ್ ಕನೆಕ್ಷನ್ ಬಳಸಿ ಡಿವೈಸ್ ಹ್ಯಾಕ್ ಮಾಡಿದ್ದಾರೆ. ಸೊ ಕ್ಯಾಪ್ಟನ್ ಮೊಬೈಲಿಂದ ವಿಡಿಯೋ ಲೀಕ್ ಮಾಡಿದ್ದಾರೆ. ದಟ್ಸ್ ಇಟ್ ಎಂದ. ಓಕೆ, ಈ IP ಅಡ್ರೆಸ್ ಕಾಮನ್ ಏರಿಯಾ ತೋರಿಸ್ತಿರೋದು ಅದೇ ಮೊಬೈಲ್ ರಿಪೇರಿ ಅಂಗಡಿ ಹತ್ರ. ಅಂದರೆ ಅಲ್ಲೇ ಯಾವುದೋ ಪಬ್ಲಿಕ್ ಫ್ರೀ ವೈಫೈ ಬಳಸಿದ್ದಾರೆ ಅನಿಸುತ್ತೆ ಎಂದಾಗ, ಇರ್ಬೋದು. ಅಮೂಲ್ಯ, ಒಂದು ಕೆಲಸ ಮಾಡಿ, ಇವತ್ತು ಆ ಪ್ಲೇಸ್ಗಳಿಗೆ ಹೋಗಿ ಎಲ್ಲಿ ಫ್ರೀ ವೈಫೈ ಕನೆಕ್ಟ್ ಆಗುತ್ತೋ ನೋಡಿ. ಕನೆಕ್ಟ್ ಆದಮೇಲೆ ಯೂಸ್ ಮಾಡಿ. ಆ ನೆಟ್ವರ್ಕ್ ನೇಮ್ ಮತ್ತು ಎಲ್ಲಿಂದ ಆ ಫ್ರೀ ವೈಫೈ ಬರ್ತಿದೆ ಐಡೆಂಟಿಫೈ ಮಾಡಿ. ಯಾರು ಫ್ರೀ ವೈಫೈ ಕೊಡ್ತಿದ್ದಾರೆ ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಆಮೇಲೆ ನಾನು ನೋಡ್ಕೊಳ್ತೀನಿ ಎಂದ. ಓಕೆ ಲಕ್ಕಿ ಅವರೇ, ನಾನು ಬರ್ತೀನಿ ಎಂದು ಆಕೆ ಹೊರಡುವಾಗ ಅಲ್ಲಿಗೆ ಬರುವ ಶೀಲಾ, ಲಕ್ಕಿ, ನೀನು ಹೆಂಡತಿ ಬಂದಿದ್ದಾಳೆ ಮತ್ತು ಅವಳು ಕ್ಯಾಂಪಸಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಎಂದದ್ದು ಅಮೂಲ್ಯ ಕಿವಿಗೆ ಬಿದ್ದಿತ್ತು. ಅಂದರೆ ಚಾರುನಾ ಎಂದು ಅವರೊಟ್ಟಿಗೆ ತಾನು ಸಂತು ಜೊತೆಗೆ ಹೋಗಿ ನೋಡಲು ಚಾರು ಕ್ಯಾಂಪಸ್ನ ಪೊರ್ಕೆ ಹಿಡಿದು ಗುಡಿಸ್ತಿದ್ಲು. ನೋಡಿದ ಸಂತು ಹಾಗೂ ಅಮೂಲ್ಯ ಇಬ್ಬರಿಗೂ ಅಚ್ಚರಿಯಾಗಿತ್ತು. ಏನಿದು ಅಮ್ಮು? ಚಾರು ಕ್ಲೀನ್ ಮಾಡ್ತಾ ಏನೂ ಅರ್ಥ ಆಗ್ತಿಲ್ಲ ಎಂದು ಸಂತು ಗಾಬರಿಯಾದಾಗ, ಏನೂ ಆಗಿದೆ, ಆದರೆ ಏನು ಎಂದು ಅಮ್ಮು ತಾಳ್ಮೆಯಿಂದ ನಿಂತು ನೋಡ್ತಾಳೆ. ಅಲ್ಲಿಗೆ ಬಂದ ಲಕ್ಕಿ, ಚಾರು ಏನಿದು? ಇವತ್ತು ರೆಸ್ಟ್ ಮಾಡು, ಮನೇಲೇ ಇರು ಅಂದೆ ತಾನೆ, ಮತ್ತ್ಯಾಕೆ ಬಂದೆ? ಸ್ಟಾಪ್ ಇಟ್ ಎಂದ ಮೆಲ್ಲಗೆ ಅವಳ ಬಳಿ. ಆದರೆ ಲೆಕ್ಕಿಸದವಳು ಕೆಲಸ ಮುಂದುವರಿಸಿದ್ಲು. ಐ ಸೆಡ್ ಸ್ಟಾಪ್ ಇಟ್, ವಿಲ್ ಯು ಸ್ಟಾಪ್ ಇಟ್ ಎಂದು ಪೊರ್ಕೆ ಹಿಡಿದು ಪಕ್ಕ ಬಿಸಾಡಿದ. ಯಾಕೆ ಸ್ಟಾಪ್ ಮಾಡಬೇಕು? ಇದು ನನ್ನ ಶಿಕ್ಷೆ, ನಾನು ಮಾಡಿನ ಹೋಗ್ತೀನಿ ಎಂದು ಮತ್ತೆ ಪೊರ್ಕೆ ಹಿಡಿಬೇಕು. ಸ್ಟಾಪ್ ಇಟ್ ಚಾರು, ಸೀನ್ ಕ್ರಿಯೇಟ್ ಮಾಡಬೇಡ, ಬೇಜಾನ್ ಕೆಲಸ ಇದೆ, ಗೆಟ್ ಔಟ್ ಎಂದ. ನೀವು ಹೋಗಿ ನಿಮ್ಮ ಕೆಲಸ ಮಾಡಿ ಸರ್, ನಾನೇ ನಿಮ್ಮ ಕೈನ ಸಾಲ ತಗೊಂಡು ಇಲ್ಲಿಗೆ ಬಂದಿಲ್ಲ. ರಾಯರು ನನಗೂ 2 ಕೈ ಕೊಟ್ಟಿದ್ದಾರೆ, ಅದರಲ್ಲೇ ನನ್ನ ಕೆಲಸ ಮಾಡ್ತೀನಿ ಎಂದು ಮತ್ತೆ ಪೊರ್ಕೆ ಹಿಡಿಬೇಕು. ಸ್ಟಾಪ್ ಇಟ್ ಎಂದು ಹಿಂದೆಯೇ ಬಂದಿದ್ದ. ಅವಳೇನೋ ಲೆಕ್ಕಾಚಾರ ಹಾಕಿಯೇ ಬಂದಂತಿದ್ದಾಳೆ. ಒಳಗೊಳಗೆ ನಗು ಕೂಡ ಇದೆ ಅವಳಲ್ಲಿ. ಅವನು ಹಿಂದೆ ಬರೋದು ನೋಡಿಯೇ ಇರಬೇಕು. ಅವನತ್ತ ನೋಡಿ ಮತ್ತೆ ಪೊರ್ಕೆ ಹಿಡಿದು, ಓ ನನ್ನ ಪ್ರೀತಿಯ ಕೈಗಳೇ, ಇವತ್ತು ಕೂಡ ಸಹಕರಿಸಿ ಆ ಕಸವನ್ನು ಎತ್ತು ಹಾಕಿ ಇಡೀ ಕ್ಯಾಂಪಸ್ ಸ್ವಚ್ಛಗೊಳಿಸಲು ಸಹಾಯ ಮಾಡಿ ಎಂದು ಡ್ರಾಮಾ ಶುರು ಮಾಡಿದ್ಲು. ಶೀಲಾ ಇವಳ ಮಾತುಗಳನ್ನು ಕೇಳಿ, ಇವಳೇನಪ್ಪ ಇಷ್ಟು ಡ್ರಾಮಾ ಮಾಡ್ತಾಳೆ, ಈ ಲಕ್ಕಿ ಇವಳೇನು ಮಾಡಿದ್ರು ಸುಮ್ಮನೆ ಇದ್ದಾನೆ ಎಂದ್ಕೊಂಡ್ಳು. ಗೊತ್ತಿಲ್ಲ ಅವಳಿಗೆ ಚಾರು ಲಕ್ಕಿನ ಹೇಗೆ ಬಗ್ಸಿದಾಳೆ ಈ ಹಿಂದೆಲ್ಲ ಎಂದು. ವೈಫಿ ಎಂದು ಮುಂದೆ ಬಂದ. ಏನು, ನನ್ನ ಜೊತೆ ನೀವು ಕಂಪ್ನಿ ಕೊಡ್ತೀರಾ ಸರ್? ಎಂತಹ ಹೃದಯವಂತರು, ಎಂತಹ ಕರುಣಾಮಯಿ, ದಾನವೀರ ಶೂರ ಕರ್ಣನ ಮೀರಿಸೋ ಗುಣ. ಬೇಡ ಬೇಡ, ಇದು ನನ್ನ ಶಿಕ್ಷೆ, ನಾನೇ ಮಾಡ್ತೀನಿ ಸರ್ ಎಂದಳು ಹಲ್ಲು ಬಿಟ್ಟಿ. ಅವನಿಗೆ ಅವನ ಹೆಂಡತಿ ಬಗ್ಗೆ ಚೆನ್ನಾಗೇ ಗೊತ್ತು. ಅವಳು ಏನೇ ಮಾಡಿದರೂ ಕಾರಣ ಇಲ್ಲದೆ ಮಾಡಲ್ಲ ಅಂತ. ಏನೋ ಸ್ಕೆಚ್ ಹಾಕಿ ಬಂದಿರೋ ಆಗಿದೆ, ಸುಮ್ಮನೆ ಒಳಗಡೆ ನಡಿ ವೈಫಿ ಎಂದ ಮೆತ್ತಗೆ ಅವಳ ಬಳಿ ಬಾಗಿ. ಅವನನ್ನು ಇನ್ನಷ್ಟು ಎಳೆದುಕೊಂಡು, ಹೀಗೆ ಗೊತ್ತಾಯ್ತಾ ಸುರ, ನಿಮ್ಮ ಆಫೀಸಲ್ಲಿ ಲಕ್ಷ ಲಕ್ಷ ಕದಿಬೇಕಲ್ವ ನಾನು, ಕಂತೆ ತಗೊಂಡು ಹೋಗಿ ನಮ್ಮ ಮನೇಲಿ ಇಡಲು ಎಂದು ಕೆಲಸ ಮುಂದುವರಿಸಲು ಶೀಲಾ ಬೇರೆ ಮೀಟಿಂಗ್ ಎಂದು ನೆನಪಿಸಿ ಬಂದಳು. ಸುಮ್ಮನೆ ಇಲ್ಲಿಂದ ಹೋಗು ಚಾರು ಎಂದು ಕಿರುಚಿದ. ಕಿವಿ ಮುಚ್ಕೊಂಡು ಸುತ್ತ ನೋಡಿ, ಯಾರೂ ಗಾಬರಿ ಆಗಬೇಡಿ, ಇಂದಿನ ವಾತಾವರಣವು ಲಕ್ಷ್ಮಣ್ ವರ್ಮಾ ಅವರ ಕೋಪವನ್ನು ಹೆಚ್ಚಿಸಿ ಜಗಳಕ್ಕೆ ಅನುಕೂಲಕರವಾಗಿರುತ್ತದೆ. ಹೀಗಾಗಿ ಎಲ್ಲರೂ ಕಿವಿಗೆ ಹತ್ತಿ ಇಟ್ಕೊಳ್ಬೇಕಾಗಿ ವಿನಂತಿ. ಇಲ್ಲ ಅಂದರೆ ಹೆಡ್ಫೋನ್ಸ್ ಹಾಕೊಳ್ಳಿ, ಇಲ್ಲವಾದರೆ ಕಿವಿಯಲ್ಲಿ ರಕ್ತ ಬಂದರೂ ಆಶ್ಚರ್ಯ ಇಲ್ಲ ಎಂದು ವರದಿ ಒಪ್ಪಿಸುತ್ತಿದ್ದ ಚಾರು ತೋಳನ್ನು ಗಟ್ಟಿಯಾಗಿ ಹಿಡಿದೆಳೆದು, ಈ ವೆದರ್ ಫೋರ್ಕಾಸ್ಟಿಂಗ್ ನಿಲ್ಲಿಸು, ಸುಮ್ಮನೆ ಇಲ್ಲಿಂದ ಹೋಗು ಎಂದು ಕಿರುಚಿದ. ಅವನಿಗೂ ತಾಳ್ಮೆ ಕೆಟ್ಟಿತ್ತು, ಅವಳಿಗೂ ಅದೇ ಬೇಕಿತ್ತು. ಅವನಿಂದ ಕೈ ಬಿಡಿಸಿಕೊಂಡು ದೂರ ನಿಂತು, ಯಾಕೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಯಾಕೆ ಒಳಗಡೆ ಬರಬೇಕು
ನಾನು ಒಳಗಡೆ ಬರೋದು ಇಲ್ಲಿರೋರೆಲ್ಲ ಹೆಂಡತಿ ಅಂತ ಎಕ್ಸ್ಕ್ಯೂಸ್ ಕೊಟ್ಟರು ಅಂತ ಆಡ್ಕೊಳ್ಳೋದು ಇದೆಲ್ಲ ಬೇಕಾ? ನಾನು ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ. ತಪ್ಪಿಗೆ ಶಿಕ್ಷೆ ಕೊಟ್ಟಿರೋ ಮಹಾನುಭಾವರ ಮಾತು ಮೀರಬಾರ್ದು. ಆಮೇಲೆ ಸಂಬಳ ಕಟ್ ಮಾಡಿದ್ರೆ ಬಾಡಿಗೆ ಕಟ್ಟಬೇಕು ಅಲ್ವಾ? ತಪ್ಪು ಮಾಡಿದ್ದೀನಿ ಅಂತ ಎಲ್ಲರೂ ಮುಂದೆ ಕೂಗಾಡಿದ್ದೀರಾ. ಅದು ನಾನೇ ಮಾಡಿದ್ದೀನಿ ಅನ್ನೋದು ನಿಮ್ಮ ದಿವ್ಯ ದೃಷ್ಟಿಗೆ ಮಾತ್ರ ಬಿದ್ದಿದೆ ಅಂದಮೇಲೆ ನಾನು ತಪ್ಪು ಮಾಡಿರ್ತೀನಿ. ಈ ಹಿಂದೆ ಮಾಡಿರೋ ತಪ್ಪು, ಮುಂದೆ ಮಾಡಲ್ಲ ಅನ್ನೋ ತಪ್ಪು, ಅವತ್ತು ಮಾತ್ರ ಮಾಡಬೇಕು ಅನಿಸಿದ ತಪ್ಪು, ದೊಡ್ಡ ತಪ್ಪು, ಮಹಾನ್ ಬೃಹತ್ ಪ್ರಾಜೆಕ್ಟ್ ಕೈ ಮೀರುವ ಹಾಗೆ ದುರ್ಬುದ್ಧಿ ಬೆಳೆಸಿ ತಿಂಡಿ ಹಾಳು ಮಾಡುವಷ್ಟು ಕೀಳು ಮಟ್ಟಕ್ಕೆ ಇಳಿದು ದೊಡ್ಡ ತಪ್ಪು ಮಾಡಿದ್ದೀನಿ. ನಾನು ತಪ್ಪಿತಸ್ಥೆ, ನಾನು ದಿನಾ ತಪ್ಪು ಮಾಡಿದ್ದೀನಿ ಅಂತ ಕೊರಗುವ ಬದಲು ಶಿಕ್ಷೆ ತಗೊಂಡು ಆರಾಮಾಗಿರ್ತೀನಿ ಎಂದು ಇನ್ನೂ ಆಕೆ ಹೇಳೋ ಮುನ್ನವೇ ಅವಳ ತೋಳಿಡಿದು ಸ್ಟಾಪ್ ಇಟ್, ನೀನು ತಪ್ಪು ಮಾಡಿಲ್ಲ ಇಡಿಯಟ್ ಎಂದು ಕಿರುಚಿದ್ದ ಲಕ್ಕಿ. ಶೀಲಾಗೆ ಅಚ್ಚರಿಯಾಗಿತ್ತು. ಎಲ್ಲರೂ ಗಾಬರಿಯಾಗಿ ನೋಡ್ತಲಿದ್ರೆ ಅಮೂಲ್ಯ ಮಾತ್ರ ನಗ್ತಿದ್ಲು. ಯಾಕ್ರಿ ನಗು ಎಂದು ಸಂತು ಕೇಳಲು, ಚಾರು ಇಲ್ಲಿಗೆ ಬಂದಿದ್ದು ತಾನು ತಪ್ಪು ಮಾಡಿಲ್ಲ ಅಂತ ಇಡೀ ಆಫೀಸಿಗೆ ಲಕ್ಕಿ ಬಾಯಿಂದ ಹೇಳ್ಸೋಕೆ ಅಂತ ಗೊತ್ತಾಯಿತು, ಅದಕ್ಕೆ ನಗು ಎಂದ್ಲು. ಅಂತೂ ಇಂತೂ ಚಾರು ಕೋಪದಲ್ಲಿ ಆವೇಶದಲ್ಲಿ ಲಕ್ಕಿ ಬಾಯಿಂದಲೇ ಎಲ್ಲರ ಮುಂದೆ ಎಲ್ಲಿ ಅವಮಾನವಾಗಿತ್ತೋ ಅಲ್ಲೇ ತನ್ನ ತಪ್ಪಿಲ್ಲ ಅಂತ ಸಾಬೀತುಪಡಿಸಿದ್ಲು. ಈಗ ತಪ್ಪು ಮಾಡಿದವ್ರು ಯಾರು ಅಂತ ಸಾಬೀತುಪಡಿಸೋ ಸಮಯ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.